ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಪೆಂಡುಲಮ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಿಗೆ ಸಂಬಂಧಪಟ್ಟಂತೆ ಈ ಒಂದು ಪೆಂಡುಲಮ್ ರೀಡಿಂಗ್ ಆಗಿರುತ್ತೆ. ಓಕೆನಾ? ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಿಗೆ ಸಂಬಂಧಪಟ್ಟಂತಹ ಒಂದು 3 ಕ್ವಶನ್ಸ್ನ ನೀವು ಇಲ್ಲಿ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಏನು ಕ್ವಶನ್ಸಿಗೆ ನೀವು ಕೇಳಿರೋಂಥ ಕ್ವಶನ್ಸಿಗೆ ಏನು ಆನ್ಸರ್ ಬರುತ್ತೆ ಅಂತೇಳಿ ಪೆಂಡುಲಮ್ ಮೂಲಕ ತಿಳ್ಕೊಳ್ಳೋಣ. ಓಕೆನಾ? ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸನೇಟ್ ಆಗುತ್ತೆ ಅವರು ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ನೀವು ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ನೋಡ್ತೀರಾ ಆಗ ನಿಮಗೆ ರೆಸನೇಟ್ ಆಗುವಂಥದ್ದಾಗಿರುತ್ತೆ. ಓಕೆನಾ? ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಲಿಕ್ಕೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಪೆಂಡುಲಮ್ ರೀಡಿಂಗ್ ತೊಗೊಳ್ಲಿಕ್ಕೂ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಅಂದರೆ ಪರ್ಸ್ನಲ್ ಆಗಿ ತೊಗೊಳ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಈಗ ನಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕ್ವಶನ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಕ್ವಶನ್ಸ್ನ ನೀವು ರೆಡಿ ಮಾಡ್ಕೊಳ್ಳಿಲ್ಲ ಅಂತಂದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಒಂದು 3 ಕ್ವಶನ್ಸ್ನ ನೀವು ರೆಡಿ ಮಾಡ್ಕೊಳ್ಳಿ ನಿಮ್ಮ ರಿಲೇಶನ್ಶಿಪ್ಪಿಗೆ ಸಂಬಂಧಪಟ್ಟಂತೆ. ಓಕೆನಾ? ನೆಕ್ಸ್ಟ್ ಈ ರೀಡಿಂಗ್ನ ವಾಚ್ ಮಾಡಿ. ಈಗ ಫಸ್ಟ್ ಕ್ವಶನಿಗೆ ಏನು ಆನ್ಸರ್ ಬರ್ತಿದೆ ಪೆಂಡುಲಮ್ ಮೂಲಕ ಅಂತ ಹೇಳಿ ಚೆಕ್ ಮಾಡೋಣ. ಕ್ವಶನ್ಸ್ ರೆಡಿ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಪಾಸ್ ಮಾಡಿಬಿಟ್ಟು ಕ್ವಶನ್ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಓಕೆ, ನೋಡ್ಬೋದು ಇಲ್ಲಿ ಫಸ್ಟ್ ಕ್ವಶನಿಗೆ ನಿಮ್ಮ ಆನ್ಸರ್ ಸಿಕ್ಕಿದೆ ನೋ ಅಂತ ಹೇಳಿ. ಓಕೆನಾ? ನೀವು ಫಸ್ಟ್ ಕ್ವಶನ್ ಏನು ಕೇಳಿದ್ದೀರಾ ಆ ಒಂದು ಕ್ವಶನಿಗೆ ಆನ್ಸರ್ ನೋ ಅಂತ ಹೇಳಿ ಬಂದಿದೆ. ಥ್ಯಾಂಕ್ ಯು. ಓಕೆ, ಈಗ ನಿಮ್ಮ ಸೆಕೆಂಡ್ ಕ್ವಶನಿಗೆ ಆನ್ಸರ್ ಏನು ಬರುತ್ತೆ ಪೆಂಡುಲಮ್ ಮೂಲಕ ಅಂತ ಹೇಳಿ ಚೆಕ್ ಮಾಡೋಣ. ನಿಮ್ಮ ಸೆಕೆಂಡ್ ಕ್ವಶನಿಗೆ ಆನ್ಸರ್ ಪ್ಲೀಸ್. ಓಕೆ, ನಿಮ್ಮ ಸೆಕೆಂಡ್ ಕ್ವಶನಿಗೆ ಆನ್ಸರ್ ಎಸ್ ಅಂತ ಹೇಳಿ ಬಂದಿದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಓಕೆ, ಈಗ ನಿಮ್ಮ ಥರ್ಡ್ ಕ್ವಶನಿಗೆ ಏನು ಆನ್ಸರ್ ಸಿಗ್ತಾ ಇದೆ, ಪೆಂಡುಲಮ್ ಏನು ಆನ್ಸರ್ ಕೊಡುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಕಂಗ್ರ್ಯಾಚುಲೇಷನ್. ನಿಮ್ಮ 3ನೇ ಪ್ರಶ್ನೆಗೂ ಇಲ್ಲಿ ಆನ್ಸರ್ ಎಸ್ ಅಂಥೇಳಿ ತೋರಿಸ್ತಾ ಇದೆ. ಸೊ ಹಾಗಾಗಿ ನಿಮ್ಮ 3ನೇ ಪ್ರಶ್ನೆಯ ಉತ್ತರ ಎಸ್.
ಓಕೆ. ಓಕೆ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಒಂದು ಪ್ರೀತಿಗೋಸ್ಕರ ನೀವು ಇಲ್ಲೇನು ಕ್ವಶನ್ಸನ್ನ ಕೇಳಿದ್ರಿ, ಫಸ್ಟ್ ಕ್ವಶನಿಗೆ ಆನ್ಸರ್ ನೋ ಅಂಥೇಳಿ ಬಂದಿದೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಶನಿಗೆ ಆನ್ಸರ್ ಎಸ್ ಅಂಥೇಳಿ ಬಂದಿದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.